ನಮಸ್ಕಾರ, ವೆಲ್ಕಮ್ ಟು ರುಚಿ ವಾಟಿಕಾ ವಿತ್ ಅನುಷಾ. ಇಂದು ನಾವು ಸುಲಭವಾಗಿ ಮಾಡುವಂಥ ಶಾವಿಗೆ ಪಾಯಸ ಅಥವಾ ಶಾವಿಗೆ ಖೀರು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲಿಗೆ ನಾವೊಂದು ಪಾತ್ರೆನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಇದು ತುಪ್ಪ ಸ್ವಲ್ಪ ಬಿಸಿ ಆಗ್ತಿರುವಾಗ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಅದಕ್ಕೆ ದ್ರಾಕ್ಷಿಯನ್ನು ಹಾಕೊಳ್ಳೋಣ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಳ್ಳಿ. ಇವಾಗ ಇದು ಗೋಲ್ಡನ್ ಕಲರ್ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡೋಣ. ಅದನ್ನು ಇದು 3 ಕಪ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ. ಇದು ಹಾಲು ಸ್ವಲ್ಪ ಬಿಸಿ ಆಗಲಿ. ಇವಾಗ ಇದು ಹಾಲು ಕುದೀತಾ ಇದೆ. ಇವಾಗ ಶಾವಿಗೆನ ಹಾಕಬೇಕು. ನಾನು ಇದನ್ನು ಶಾವಿಗೆ ರೋಸ್ಟೆಡೇ ತೊಗೊಂಡಿರೋದ್ರಿಂದ ಇದನ್ನು ಮತ್ತೆ ನಾನು ಫ್ರೈ ಮಾಡ್ಕೊಳ್ತಾ ಇಲ್ಲ. ಹಾಗೇನಾದರೂ ರೋಸ್ಟೆಡ್ ತೊಗೊಂಡಿಲ್ಲ ಅಂದರೆ ನೀವು ಸ್ವಲ್ಪ ತುಪ್ಪದಲ್ಲಿ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನು ಶಾವಿಗೆ ಹಾಕ್ತಿದ್ದೀನಿ. 3 ಕಪ್ ಹಾಲಿಗೆ 1/2 ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀನಿ ನಾನು. ಇದು ಶಾವಿಗೆ ಸ್ವಲ್ಪ ಬೇಯಲಿ. ಇವಾಗ ಶಾವಿಗೆ ಸಾಫ್ಟ್ ಆಗಿದೆ. ಇವಾಗ ಶಾವಿಗೆ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ. 1/2 ಕಪ್ಪು ಶಾವಿಗೆ ತೊಗೊಂಡಿದ್ದೀವಲ್ವ, ಇವಾಗ ಒಂದು 1/4 ಕಪ್ಪಷ್ಟು ಸಕ್ಕರೆನ ಹಾಕ್ತಿದ್ದೀನಿ ಇದಕ್ಕೆ. ಇದು ಸಕ್ಕರೆ ಸ್ವಲ್ಪ ಮೆಲ್ಟ್ ಆಗಲಿ. ನಾವು ಮುಂಚೆನೇ ಸಕ್ಕರೆನ ಹಾಕ್ಕೊಂಡ್ಬಿಟ್ರೆ ಶಾವಿಗೆ ಅದು ಬೇಯೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ಶಾವಿಗೆ ಎಲ್ಲ ಸ್ವಲ್ಪ ಬೆಂದಾದ ಮೇಲೆ ನಾವು ಸಕ್ಕರೆಯನ್ನು ಸೇರಿಸ್ಕೋಬೇಕು.
ಇವಾಗ ಇದು ಸಕ್ಕರೆ ಕೂಡ ಕರಗಿದೆ. ಇವಾಗ ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ನಾವು ಮೊದಲಿಗೆ ಫ್ರೈ ಮಾಡಿಟ್ಕೊಂಡಿದ್ವಲ್ವ ದ್ರಾಕ್ಷಿ ಮತ್ತು ಗೋಡಂಬಿನ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಶಾವಿಗೆ ಖೀರು ರೆಡಿಯಾಗಿದೆ. ನಮ್ಮ ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ.